ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀನಿ. ಸೊ ಇದು ತುಂಬಾ ನಿಯರ್ ಇದೆ ಬೆಂಗಳೂರಿಗೆ, ಜಸ್ಟ್ 30-40 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ನಮ್ಮ ಮನೆಯಿಂದ ಅಂತೇನೋ ಒಂದು ಅರೌಂಡ್ 35 ಕಿಲೋಮೀಟರ್ಸ್ ಏನೋ ತೋರಿಸ್ತು. ಸೊ ತುಂಬಾ ನಿಯರ್ ಇದೆ. ಇವಾಗ ಲಾಸ್ಟ್ 2 ವೀಕ್ಸ್ ಇಂದ ಅನ್ಕೊಳ್ತೀನಿ, ಒಂದು 2-3 ವೀಕ್ಸ್ ಇಂದ ಫುಲ್ ಮಳೆ. ಬೆಂಗಳೂರು ಹೆಂಗಾಗಿತ್ತು ಅಂದ್ರೆ ಮಡಿಕೇರಿ ಆಗ್ಬಿಟ್ಟಿತ್ತು, ಆ ರೇಂಜಿಗೆ ಮಳೆ ಇತ್ತು. ಎಲ್ಲೋ ಸೈಕ್ಲೋನ್ ಎಫೆಕ್ಟ್ ಇಂದ. ಸೊ ಇವಾಗ ಲಾಸ್ಟ್ 3 ಡೇಸ್ ಇಂದ ಬಿಸಿಲು ಬರ್ತಾ ಇರೋದು. ಸೊ ಹಂಗಾಗಿ 2-3 ವೀಕಿಂದ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ. ಸರಿ ಇವತ್ತೆಲ್ಲಾದ್ರೂ ಹೊರಗಡೆ ಹೋಗೋಣ ಅನ್ಕೊಂಡೆ. ಹಾಗೆ ಸಡನ್ ಪ್ಲಾನ್ ಇದೆ, ಆಕ್ಚುಲಿ ಪ್ಲಾನ್ ಮಾಡಿಲ್ಲ. ಅದಕ್ಕೇನೆ ಇಲ್ಲೇ ಹತ್ರ ಅಲ್ವಾ ಪಿರಮಿಡ್ ಮೇಲೆ ಏನು ಹೋಗಿ ಬಂದ್ಬಿಡ್ಬೋದು 1-3-4 ಅವರ್ಸ್ ಅಲ್ಲಿ ಅನ್ಕೊಂಡು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಐ ಥಿಂಕ್ 1 o'clock ಟ್ರಿಪ್ ಇದು 1-1:30 ಆಗಿರ್ಬೋದೇನೋ. ಓಕೆ, ಇದೇ ಎಂಟ್ರೆನ್ಸು. ಅಯ್ಯೋ ನಮ್ ಜನರಿಗೆ ಏನಾದ್ರು ಇಂಥದ್ದು ಸಿಕ್ಕದೆ ದೊಡ್ಡ ವಿಷಯ. ಏನ್ ಸಿಕ್ಕಿದ್ರೆ ಬಿಡ್ತಾರಾ? ರೀಚ್ ಆದ್ವಿ ನಾವು. ಎಂಟ್ರೆನ್ಸ್ ಹತ್ರನೇ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಗೈಡೆನ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಪಿರಮಿಡ್ ಇದೆ ಅಂತ ಎಲ್ಲ. ಮತ್ತೆ ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪಿರಮಿಡ್ ವ್ಯಾಲಿ. 28 acres ಅಲ್ಲಿ ಕಟ್ಟಿದಾರಂತೆ. ಮತ್ತು ಇದು ಬಂದು ಸ್ಟಾರ್ಟ್ ಆಗಿದ್ದು, ಓಪನ್ ಆಗಿದ್ದು ಬಂದು 2005 ಅಲ್ಲಿ. ಮಾರ್ನಿಂಗ್ 9 ಇಂದ ಟಿಲ್ ಈವ್ನಿಂಗ್ 8 o'clock ಗಂಟೆ ಓಪನ್ ಇರುತ್ತೆ. ಸೊ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಲೇಕ್ ಕೂಡ ಇದೆ, ಅದರಲ್ಲಿ ಬೋಟಿಂಗ್ ಕೂಡ ಇದೆ ಅಂತೆ. ಹಂಗೆ ಜನ ಮಾತ್ರ ತುಂಬ ಇದ್ದಾರೆ ವೀಕೆಂಡ್ ಇರೋ ಕಾರಣ. ಹಾಗೆ ಇಲ್ಲಿ ಫುಲ್ ಒಳಗಡೆ ಒಂದು ಏನಂತಾರೆ ಪೀಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಏನೋ ತುಂಬ ಮೈಲ್ಡ್ ಮ್ಯೂಸಿಕ್ಕು ಆನ್ ದಿ ವೇ ಫುಲ್ ಇದೆ. ಮತ್ತು ಅವ್ರದ್ದು ಗುರೂಜಿದು ಸ್ವಲ್ಪ ಕೋಟ್ಸ್ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಬಿಸಿಲಿರೋ ಕಾರಣ ನಂಗೆ ಒಂಚೂರು ಹಿಂಸೆ ಆಗ್ತಾ ಇದೆ, ಆದರೆ ಪೀಸ್ ಚೆನ್ನಾಗಿದೆ ಇಲ್ಲಿ. ಮತ್ತು ಬೋಟಿಂಗ್ ಇದೆ, ಇನ್ಫ್ಯಾಕ್ಟ್ ಬೋಟಿಂಗ್ ಕೂಡ ಎಂಜಾಯ್ ಮಾಡ್ಬೋದು. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಹಾಗೆ ಒಳಗಡೆ ಬಂದರೆ ಒಂದು ಬುದ್ಧ ಸ್ಟ್ಯಾಚು ಇದೆ. ಇದು ಪಾರ್ಕ್ ಅನ್ಸುತ್ತೆ ಮೋಸ್ಟ್ಲಿ. ಸೊ ಈ ಬುದ್ಧ ಸ್ಟ್ಯಾಚು ಇಂದ ಹಂಗೆ ಒಳಗಡೆ ಹೋದರೆ ಇದೇ ಪಿರಮಿಡು. ನಮ್ಮ ಬೆಂಗಳೂರು ಜನಕ್ಕೆ ಬರೀ ಗಾಡಿ ಸೌಂಡು, ಈ ಸೌಂಡು, ಆ ಸೌಂಡ್ ಇರೋದ್ರಿಂದ ಇಲ್ಲಿ ಒಳಗಡೆ ಬಂದರೆ ಸೈಲೆನ್ಸ್ ಮೀನಿಂಗ್, ಆ್ಯಕ್ಚುಲ್ ಮೀನಿಂಗ್ ಗೊತ್ತಾಗುತ್ತೆ ಅನ್ಸುತ್ತೆ. ಒಳಗಡೆ ಅಷ್ಟು ಸೈಲೆನ್ಸ್ ಇರುತ್ತೆ. ಹಿಂದೆ ಇರೋದೇ ಪಿರಮಿಡ್ ವ್ಯಾಲಿ. ಒಳಗಡೆ ಹೋಗಿದ್ದೆ, ಸಖತ್ ಶೆಕೆ ಇದೆ, ಆದರೆ ಏನಾದರೂ ಸಖತ್ ಸೈಲೆನ್ಸ್ ಇದೆ. ಒಂಚೂರು ಕೂಲ್ ಇದ್ದಿದ್ರೆ ಅಟ್ಮಾಸ್ಫಿಯರು ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರ್ತೈತೆ ಅನಿಸುತ್ತೆ. ಆದರೆ ಸಖತ್ ಹೀಟ್ ಇದೆ, ಒಳಗಡೆ ತುಂಬ ಬಿಸಿ ಇದೆ. ಸೈಲೆನ್ಸ್ನ ಫೀಲ್ ಮಾಡ್ಬೋದು. ತುಂಬ ಒಳಗಡೆ ಹೋದರೆ ಸೈಲೆನ್ಸಿಗೆ ಅರ್ಥ ಗೊತ್ತಾಗತ್ತೆ, ಅಷ್ಟಿದೆ ಸೈಲೆನ್ಸು. ಸೊ ಅಲ್ಲಿ ಸೈಲೆಂಟಾಗಿದ್ದು ಸಾಕು ಅಂದ್ಬಿಟ್ಟು ಹೊರಗಡೆ ಬರ್ತಾಯಿದ್ವಿ. ಹೊರಗಡೆ ಬಂದ್ವಿ, ಇಲ್ಲಿ ಪಾರ್ಕ್ ಥರ ಇದೆ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿ ಆಮೇಲೆ ಹೊರಡ್ತೀವಿ. ಇನ್ ಬಿಟ್ವೀನ್ ಡ್ರೋನ್ ಹಾರಿಸ್ತೀನಿ. ಇವಾಗ ನಾನು ಮೊನ್ನೆ ಡ್ರೋನ್ ತೊಗೊಂಡಿದ್ದೀನಿ. ಸೊ ಡ್ರೋನ್ ಹಾರಿಸ್ತೀನಿ, ಡ್ರೋನ್ ಶಾಟ್ ನೋಡಿ.
ಕೊನೆಯದಾಗಿ ನನಗೆ ಈ ಜಾಗದ ಬಗ್ಗೆ ಏನು ಅನ್ನಿಸ್ತು ಅಂದರೆ, ಒಳಗಡೆ ಹೋಗ್ತಿದ್ದಾಗೆ ಸುತ್ತ ಗ್ರೀನರಿ, ತುಂಬ ಕಾಮ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುವಂಥ ಜಾಗ. ನಾವು ಸಿಟಿ ಪೊಲ್ಯೂಷನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದೊಳ್ಳೆ ಜಾಗ ಅನ್ಬೋದು. ಪಿರಮಿಡ್ ಒಳಗಡೆ ಹೋಗಿ ಮೆಡಿಟೇಷನ್ ಮಾಡಿ ಮೋಸ್ಟ್ಲಿ ನಿಮ್ಮ ಸ್ಟ್ರೆಸ್ ಎಲ್ಲ ಹೋಗಿ ರಿಲ್ಯಾಕ್ಸ್ ಆಗ್ಬೋದು. ಹಾಗೆ ಒಂದು ಸಜೆಷನ್ ನನ್ನ ಕಡೆಯಿಂದ, ಅಲ್ಲಿಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋಗಿ, ಯಾಕಂದರೆ ಮಧ್ಯಾಹ್ನ ತುಂಬ ಬಿಸಿಲಿರೋ ಕಾರಣ ಹಿಂಸೆ ಅನಿಸ್ಬೋದು. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಜೆಷನ್ನ ಕಮೆಂಟ್ ಮಾಡಿ. ಇನ್ಸ್ಟಾನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಹೆಸರು ಮನೋಜ್. ಮುಂದೆ ಬರೋ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದ.